ಗೆಳತಿಯರಿಗೆಲ್ಲ ನಮಸ್ಕಾರ. ನಿಮ್ಮೆಲ್ಲರಿಗೂ ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಬರಹಗಾರ್ತಿ ಡಾಕ್ಟರ್ ಕವಿತಾ ಕೆಜಿ ಇವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ವಿಶ್ರಾಂತ ಪ್ರಾಂಶುಪಾಲರು ಮತ್ತು ತುಂಬ ಒಳ್ಳೆ ಓದುಗರು. ನಿಮಗೆ ಪರಿಚಯ ಇರುತ್ತೆ, ಈಗಾಗಲೇ ಅವರು ಆಕಾಶವಾಣಿನಲ್ಲಿ ಮಾತಾಡಿರ್ತಾರೆ. ಡಾಕ್ಟರ್ ಕವಿತಾ ಮೇಡಮ್, ನಮಸ್ಕಾರ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್. ವಿಶ್ರಾಂತ ಬದುಕು ಹೆಂಗನ್ನಿಸ್ತಿದೆ? ವಿಶ್ರಾಂತ ಬದುಕು ಸ್ವಲ್ಪ ಕಷ್ಟ. ಹೌದಾ? ಖಂಡಿತ. ಯಾಕೆಂದರೆ ಬೆಳಗ್ಗೆ 8:30-9 ಗಂಟೆಗೆ ಎಲ್ಲ ಕೆಲಸ ಮುಗಿಸಿ ಕಾಲೇಜ್ ಕಡೆಗೆ ಹೋಗ್ತಾ ಇದ್ದವರು ಇದ್ದಕ್ಕಿದ್ದಂಗೆ ಏನು ಇಲ್ಲದೆ ಮನೇಲಿ ಖಾಲಿಯಾಗಿರೋದು ಕಷ್ಟ. ಆದರೆ ಮನೆಯಲ್ಲಿ ಪುಸ್ತಕಗಳು ಸಾಕಷ್ಟು ಇರೋದ್ರಿಂದ ಓದ್ಕೊಳ್ಬೋದು. ಅದ್ರ ಜೊತೆಗೆ ಏನಾದರೂ ಹೀಗೆ ಆಕಾಶವಾಣಿಯಲ್ಲಿ ಒಂದು ಅವಕಾಶಗಳು ಸಿಕ್ಕಾಗ ಬಂದು ನಮ್ಮ ಮಾತುಗಳನ್ನು ಹಂಚ್ಕೊಳ್ಬೋದು. ಯಾಕೆಂತ ಹೇಳಿದ್ರೆ ನಾವು ಓದಿದಾಗ, ನಾವು ಪಾಠ ಮಾಡ್ತಾ ಇದ್ದಾಗ ಪಾಠ ಅಂತ ಒಂದು ಪಠ್ಯ ಅಥವಾ ಕಾವ್ಯನೋ ಕವನನೋ ಶುರು ಮಾಡಿ ಕವನನ ಬಿಟ್ಟು ಬೇರೆ ಬೇರೆ ಎಲ್ಲೆಲ್ಲೋ ಕಡೆ ಸುತ್ತಾಡ್ಕೊಂಡು ಮತ್ತೆ ಕವನಕ್ಕೆ ಬರೋತ್ತಿಗೆ ತುಂಬ ಹೊತ್ತಾಗ್ತಿತ್ತು. ಅಂದರೆ ಓದು ನಮ್ಮನ್ನು ಒಂದಿಷ್ಟು ಒಂದು ಕಡೆಗೆ ಪೂರಕವಾಗಿರುವಂಥ ಮಾಹಿತಿಗಳನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಕೊಡ್ತಾ ಹೋಗೋದಕ್ಕೆ ತುಂಬ ಸುಲಭ ಆಗ್ತಿತ್ತು. ವಿದ್ಯಾರ್ಥಿಗಳು, ತರಗತಿಯ ವೇದಿಕೆ ಇವೆಲ್ಲ ಒಂದಿಷ್ಟು ನಮ್ಮನ್ನು ಯಾವಾಗಲೂ ಖುಷಿಯಾಗಿಡೋದಕ್ಕೆ ಪ್ರಯತ್ನ ಪಡ್ತಿತ್ತು. ಈಗ ಮಕ್ಕಳನ್ನ ಮಿಸ್ ಮಾಡ್ಕೊಳ್ತೀವಿ. ಓದೋದು ನಮ್ಮಲ್ಲೇ ಒಳಗೆ ಇಟ್ಕೊಳ್ಬೇಕು. ಓದೋದನ್ನ ಒಂದಿಷ್ಟು ಹಂಚ್ಕೊಳ್ಳೋದು ತುಂಬಾ ಖುಷಿ ಕೆಲಸ. ನಾಳೆ ಮಕ್ಕಳಿಗೆ ಇದನ್ನ ಹೇಳಬೇಕು, ಹೊಸದು ಹೇಳಬೇಕು ಅನ್ನೋದಿದ್ದೇ ಇರುತ್ತೆ. ಅದ್ರ ಜೊತೆಗೆ ಗೊತ್ತೇ ಇಲ್ಲದ ಹಾಗೆ, ಈಗ ನಿಮಗೂ ಭಾಷಣಕ್ಕೆಲ್ಲ ಹೋದಾಗ ನೀವು ಒಂದಿಷ್ಟು ಪಾಯಿಂಟ್ಸ್ ಬರ್ಕೊಂಡೋಗಿರ್ತೀರ. ಆದರೆ ವೇದಿಕೆಯಲ್ಲಿ ನಿಂತ ಮೇಲೆ ಆ ಪಾಯಿಂಟ್ಸು ಕೈ ಬಿಟ್ಟು ಬೇರೆ ಇನ್ನೇನೋ ಅದಕ್ಕೆ ಪೂರಕವಾಗಿರೋದನ್ನ ನೀವು ಮಾತಾಡ್ತಾ ಹೋಗ್ತಿರಲ್ಲ. ಹಾಗೆ ಪಠ್ಯಗಳು, ಕಾವ್ಯಗಳು ಅಷ್ಟೇ. ನಾವು ರೆಡಿಯಾಗಿ ಹೋಗಿರ್ತೀವಿ, ರೆಡಿಯಾಗಿ ಪಾಯಿಂಟ್ಸ್ ಹಾಕ್ಕೊಂಡು ಹೋಗಿ ಅಲ್ಲಿ ಹೋಗುವಾಗ ನಾವು ಏನು ಪಾಯಿಂಟ್ಸ್ ಹಾಕ್ಕೊಂಡಿರ್ತೀವಿ ಅದನ್ನ ಬಿಟ್ಟು ಬೇರೆ ಏನೇನೇನೇನೋ ಹೇಳಿರ್ತೀವಿ. ಅದು ಬಹುಶಃ ಕಾವ್ಯದ ಶಕ್ತಿ, ಸಾಹಿತ್ಯದ ಶಕ್ತಿ ಅದು. ಅದ್ರ ಜೊತೆಗೆ ನಮ್ಮ ಒಂದಿಷ್ಟು ಈ ಕನ್ನಡ ಸಾಹಿತ್ಯದವ್ರಿಗೆ ಅದು ದೊಡ್ಡ ಶಕ್ತಿ. ಅವ್ರಿಗೊಂದು ಅಂದ್ರೆ ಒಂದು ಚೌಕಟ್ಟಿರೋದು. ಹೌದು ಅಲ್ವಾ? ಚೌಕಟ್ಟಿರೋದಿಲ್ಲ. ಆಮೇಲೆ ಮಾತೃಭಾಷೆಯನ್ನ ಪಾಠ ಮಾಡೋವಂಥವ್ರು ನೀವು. ನಿಮಗೆ ಎಲ್ಲರಿಗಿಂತ ಹೆಚ್ಚು ಮಕ್ಕಳು ಪ್ರೀತಿ ಮಾಡ್ತಾರೆ, ಸಿಗ್ತಾರೆ. ಆಮೇಲೆ ಸುಲಭ ಆಗುತ್ತೆ ಅವ್ರಿಗೆ, ಕಮ್ಯುನಿಕೇಶನ್ ಎಲ್ಲ ತುಂಬಾ ಸುಲಭ ಆಗುತ್ತೆ ಅಲ್ವಾ? ಹೌದು, ಸತ್ಯವಾದ ಮಾತದು. ಮಕ್ಕಳ ಜೊತೆಲಿ ಕೂತಾಗ ಈಗ ನೀವು ಮಾತಾಡ್ತಾ ಹೇಳಿದ್ರಲ್ಲ, ಕಷ್ಟ ಅನ್ನಿಸ್ತಿದೆ ನನಗೆ ಅಂತ. ಇದು ನನ್ಗೆ ಬಹಳ ಆಶ್ಚರ್ಯ. ಅದರಲ್ಲೂ ಹೆಣ್ಮಕ್ಳು, ಅದರಲ್ಲೂ ಅಂತ ಹೇಳ್ಬಾರ್ದು ನಾನು, ಆದ್ರೂ ಹೇಳ್ತೀನಿ. ಯಾಕಂದ್ರೆ ನಮ್ಮ ಸಾಮಾಜಿಕ ಚೌಕಟ್ಟೆ ಆಗಿದೆ. ಮಹಿಳೆಯರಿಗೆ ಸ್ವಲ್ಪ ಹೆಚ್ಚು ಜವಾಬ್ದಾರಿ. ನಾವು ಅದಕ್ಕೆ ಏನೇನೋ ಅನುಕೂಲಗಳನ್ನು ಮಾಡ್ಕೊಂಡಿದೀವಿ. ಕೆಲಸಕ್ಕೆ ಸಹಾಯಕ್ಕೆ ಬರ್ತಾರೆ, ಮನೆಯಲ್ಲಿ ಮನೆಯವರು ಸಹ ಸಹಾಯ ಮಾಡ್ತಾರೆ. ಅದೆಲ್ಲ ಇದ್ದಾಗ್ಯೂ ಒಂದ್ ಸ್ವಲ್ಪ ಬರ್ಡನ್ ಇದ್ದೇ ಇರುತ್ತೆ ಅಂತ ನನ್ನ ಅನಿಸಿಕೆ. ಸ್ವಲ್ಪ ಇದ್ದೇ ಇರುತ್ತೆ. ಇಲ್ಲಿ ಹೆಚ್ಚು ಜವಾಬ್ದಾರಿಯನ್ನು ತೆಗೆದುಕೊಂಡು ಅಥವಾ ಸಮಾನ ಜವಾಬ್ದಾರಿಗಳನ್ನು ನಿರ್ವಹಿಸ್ಕೊಂಡು ಮನೆಗೆ ಹೋಗಿನೋ, ಮನೆಯಲ್ಲಿ ಗಂಡಸರಿಗಿರುವ ಹಾಗೆ ಹೆಂಗಸರಿಗೂ ಜವಾಬ್ದಾರಿಗಳಿರುತ್ತೆ. ಅದನ್ನೂ ಮಾಡ್ಕೊಂಡು, ಪಾಠನೂ ಮಾಡ್ಕೊಂಡು, ಹೆಚ್ಚಿಂದ ಏನೋ ಓದ್ಕೊಂಡು, ಎಲ್ಲ ಸಾಮಾಜಿಕ ಚಟುವಟಿಕೆಗಳು ನಡೆದಾಗ ಅಯ್ಯೋ ಅಲ್ಲಿ ಹೋಗ್ಬೇಕಿತ್ತು, ಇಲ್ಲಿ ಹೋಗ್ಬೇಕಿತ್ತು, ನನಗೆ ಹೋಗೋಕ್ಕಾಗ್ತಿಲ್ಲ, ಈ ಥರದೇ ಗಡಿಬಿಡಿನಲ್ಲಿ ಇರ್ತೀವಿ. ಎಲ್ಲರೂ ಕಾಯೋದೇನಂತಂದ್ರೆ ನಾನು ರಿಟೈರ್ ಆದ್ಮೇಲೆ ಹಂಗಿರ್ಬೇಕು, ಹಿಂಗಿರ್ಬೇಕು ಅಂತ. ನೀವೇನು ಪ್ಲಾನ್ ಮಾಡ್ಲಿಲ್ವಾ? ಇಲ್ಲ, ಪ್ಲಾನ್ ಮಾಡಿದ್ದೀನಿ. ಈಗ ನೀವೇ ಹೇಳ್ದಾಗೆ ಹೆಂಗಸರಿಗೆ
ಗೆಳತಿಯರಿಗೆ ನಮಗೆ ರಜಾ ಸಿಕ್ಕಿದ ತಕ್ಷಣ ನಾವು ಮೂಲೆ ಮುಡ್ಕೊ ಎಲ್ಲ ಹುಡ್ಕೊಂಡು ಪುಸ್ತಕದ ಕಬೋರ್ಡ್ ಕ್ಲೀನ್ ಮಾಡೋದು, ಬಟ್ಟೆ ಕ್ಲೀನ್ ಮಾಡೋದು, ಅಡುಗೆ ಮನೆ ಕ್ಲೀನ್ ಮಾಡೋದು ಎಲ್ಲವೂ ಇದಾವೆ. ಬಹುಶಃ ನಾನು 35 ವರ್ಷ ಸರ್ವೀಸಲ್ಲಿ ಅದ್ರ ಜೊತೆಗೆ ಇದನ್ನೂ ತೂಗಿಸ್ಕೊಂಡು ಬಂದಿರೋದ್ರಿಂದ ಮಧ್ಯದಲ್ಲಿ ರಜಾ ಸಿಕ್ಕಿದಾಗ ಬಹಳ ಖುಷಿ ಆಗ್ತಾ ಇತ್ತು CL ಹಾಕೊಂಡಾಗ. ಆದ್ರೆ ಈಗ CL ಅಲ್ಲ, ನಾನು ಇನ್ನು ಯಾವಾಗ್ಲೂ ಮನೇಲೇ ಇರಬೇಕು ಅನ್ನೋದನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಆದ್ರೆ ಬೆಳಗ್ಗೆ ಹೇಳುವಾಗ ಒಂದಿಷ್ಟು ನಿಧಾನವಾಗಿ ಹೇಳ್ಬೋದು, ಅಥವಾ ಅರ್ಜೆಂಟ್ ಗಡಿಬಿಡಿಯಲ್ಲಿ ಧಾವಂತದಲ್ಲಿ ಕೆಲಸ ಮಾಡಬೇಕಾಗಿಲ್ಲ. ಆದ್ರೆ ಆದ್ರೂ ಅವತ್ತಿನಿಂದ ಇವತ್ತಿನವರೆಗೆ ಒಂದು ಟೈಮ್ ಟೇಬಲ್ ನಮಗೆ ಮಾನಸಿಕವಾಗಿ ಹೊಂದಾಣಿಕೆ ಆಗಿರೋದ್ರಿಂದ 8:30 ಮೇಲೆ ಅಡಿಗೆ ಮನೇಲಿ ಏನೂ ಕೆಲಸಗಳು ಉಳಿದಿರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಮಲ್ಟಿ ಟಾಸ್ಕ್, ನಾವು ಆ ಕೆಲಸ ಮಾಡ್ತಾ ಇನ್ನೊಂದು, ಈ ಕೆಲಸ ಮಾಡೋತ್ತಿಗೆ ಇನ್ನೊಂದು, ಗ್ಯಾಸ್ ಅಲ್ಲಿ ಅಡಿಗೆ ಕುದಿಯೋಕ್ಕೋ ಬೇಯೋಕ್ಕೋ ಇಟ್ಟ ಮೇಲೂ ಮಧ್ಯದಲ್ಲಿ ಅಲ್ಲೆಲ್ಲೋ ಒರೆಸ್ಕೊಳ್ಳೋದು, ಕ್ಲೀನ್ ಮಾಡ್ಕೊಳ್ಳೋದು, ಪಾತ್ರೆ ಬೆಳ್ಕೊಳ್ಳೋದು, ಹೀಗೆ 2-3 ಕೆಲಸ ಏಕಕಾಲಕ್ಕೆ ನಾವು ಮಾಡ್ಕೊಂಡು ರೂಢಿಯಾಗಿರೋದ್ರಿಂದ ನಾವು ಹೆಚ್ಚು ಸೋಮಾರಿಗಳಾಗಿರಕ್ಕೆ ಸಾಧ್ಯ ಆಗ್ತಿಲ್ಲ. ಅಥವಾ ಎಲ್ಲ ಉದ್ಯೋಗಸ್ಥ ಮಹಿಳೆಯರ ಹಣೆಪಾಡುನು ಅದೇನೆ. ಆಮೇಲೆ ಮನೆ ಕೆಲಸಗಳನ್ನ ಬಹುಶಃ ಭಾನುವಾರಗಳೋ ಅಥವಾ ಇನ್ಯಾವುದೋ ದಿವಸಗಳಲ್ಲೋ ನಾವು ಮಾಡ್ಕೊಳ್ಳೋದ್ರಿಂದ ಇಡೀ ದಿವಸ ಅಡುಗೆ ಮನೆಯಲ್ಲೋ ಕೆಲಸ ಮಾಡ್ಕೊಂಡು ಕಾಲ ಕಳೆಯೋಕ್ಕೆ ಬಹುಶಃ ನಮ್ಮಂಥವ್ರಿಗೆ ಸಾಧ್ಯ ಆಗಲ್ಲ. ಆದರೆ ನನಗೆ ಓದೋ ಒಂದು ಹವ್ಯಾಸ ಇರೋದ್ರಿಂದ ಪುಸ್ತಕಗಳನ್ನು ಓದೋದು, ಒಂದಿಷ್ಟು ಏನೋ ಮಾಡ್ಕೊಳ್ಳೋದು, ಅದ್ರ ಜೊತೆ ಸಾಗೋದು ಇಷ್ಟ ಆಗುತ್ತೆ. ತೃಪ್ತಿ ಬದುಕು ಎಷ್ಟು ತೃಪ್ತಿ ಕೊಟ್ಟಿದೆ ತುಂಬಾ. ಅಂದ್ರೆ ಇನ್ನೂ ಏನಾರು ಮಾಡ್ಬೇಕಿತ್ತು ಅಂತ ಅನ್ಸಿದ್ಯಾ, ಅಥವಾ ಏನೇನ್ ಅನ್ಕೊಂಡಿದ್ರಿ ಅದೆಲ್ಲ ನನ್ಗೆ ತೃಪ್ತಿ ಕೊಟ್ಟಿದೆ ಅಂತ ಅನಿಸ್ತಿದ್ಯಾ? ಮೇಷ್ಟ್ರಾಗಿ ನನಗೆ ತುಂಬ ತೃಪ್ತಿಯಾಗಿ ನಾನು ಇದ್ದೆ. ಆದರೆ ಆ್ಯಸ್ ಎ ಅಡ್ಮಿನಿಸ್ಟ್ರೇಟರು ವಿಷಯಗಳು ಒಂದೊಂದು ಹೊಸದಾಗಿ ಕಾನೂನುಗಳು, ರೂಲ್ಸು, ಮತ್ತಿನ್ನೇನೋ ಹೊಸ ಪ್ರಾಬ್ಲಮ್ಗಳು, ಇವತ್ತಿನ ವಿದ್ಯಾರ್ಥಿಗಳು ಅವೆಲ್ಲ ಹೊಸದಾಗಿ ಬಂದಾಗ ಕಲಿಯೋದು ಇನ್ನೂ ತುಂಬಾನೇ ಇದೆ. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಒಂದಿಷ್ಟು ಸರ್ಕಾರನೋ ಅಥವಾ ಕಾಲೇಜ್ ಶಿಕ್ಷಣ ಇಲಾಖೆನೋ ವಿಶ್ವವಿದ್ಯಾನಿಲಯಗಳು ಒಂದು ಡಾಕ್ಯುಮೆಂಟೇಷನ್ಗೆ ಹೆಚ್ಚು ಒತ್ತು ಕೊಡ್ತಾ ಇರೋದ್ರಿಂದ ಮಕ್ಕಳ ಕಡೆಗೆ ನಾವು ಹೆಚ್ಚು ಗಮನ ಕೊಡೋದಕ್ಕಾಗ್ತಾ ಇಲ್ಲ. ಸೆಮಿಸ್ಟರ್ ಸಿಸ್ಟಮ್ ಬಂದ ಮೇಲೆ ನಾವು ವಿದ್ಯಾರ್ಥಿಗಳ ಜೊತೆನ ಒಂದು ಸಂಪರ್ಕ ಇದೆಯಲ್ಲ, ಆ ಸ್ನೇಹಶೀಲ ಪ್ರವೃತ್ತಿ ನಮಗಾಗ್ಲಿ ಅವರಿಗಾಗ್ಲಿ ಒಡನಾಟ, ಸಂಸರ್ಗ ಅವೆಲ್ಲ ಕಡಿಮೆ ಆಗ್ತಾ ಇದೆ. ನಾವೆಲ್ಲ ಮೊದಲು ಪಾಠ ಮಾಡುವಾಗ ಎಷ್ಟೋ ಸರಿ ಈಗ ಅನುಪಮ ನಿರಂಜನ ಅವರ ಮಾಧವಿ ಇದೆಯಲ್ಲ, ಅದೊಂದು ಪುಸ್ತಕ, ಮತ್ತೆ ನೇಮಿಚಂದ್ರ ಅವರ ಬದುಕು ಬದಲಿಸಬಹುದು. ನಾನು ಒಂದಿಷ್ಟು ವಿದ್ಯಾರ್ಥಿಗಳಿಗೆ ಆಪ್ತ ಸಮಾಲೋಚನೆ ಮಾಡ್ತಾ ಇದ್ದಾಗಲೆಲ್ಲ ಒಂದಷ್ಟು ಮಕ್ಕಳ ಹತ್ರ ಮಾತಾಡ್ತಾ ಕೆಲವು ವಿಚಾರಗಳನ್ನ ಹೇಳ್ತಾ ಆ ಮಕ್ಕಳಿಗೆ ಆ ಪುಸ್ತಕಗಳನ್ನು ತಂದು ಕೊಡ್ತಾ, ಹಾಗೆ ಮಕ್ಕಳಲ್ಲಿ ಒಂದಿಷ್ಟು ಸಾಹಿತ್ಯದ ವಿಚಾರವಾಗಿನೋ ಆಪ್ತ ಸಮಾಲೋಚನೆ ವಿಚಾರವಾಗಿಯೋ ಅವರ ಬಡತನ, ಮಾನಸಿಕ ಒತ್ತಡಗಳು ಇವನ್ನೆಲ್ಲ ನಾನು ಮಾತಾಡ್ತಾ ಇದ್ದಾಗ ಅಂತಹ ಪುಸ್ತಕಗಳನ್ನ ತುಂಬಾ ಮನೆಯಲ್ಲಿ ತಂದಿಟ್ಕೊಂಡು ಆ ವಿದ್ಯಾರ್ಥಿಗಳಿಗೆ ಕೊಡ್ತಿದ್ದೆ. ಇವತ್ತಿನ ಮಕ್ಕಳಿಗೂ ಅದೇ ಸಮಸ್ಯೆ ಇದೆ. ಈಗ ನೇಮಿಚಂದ್ರ ಅವರ ಬದುಕು ಬದಲಿಸಬಹುದು ಸೀರೀಸ್ ಅಲ್ಲಿ 5 ಸೀರೀಸ್ ಬಂದಿದೆ. ಆ ಪುಸ್ತಕಗಳನ್ನು ವರ್ಷಗಟ್ಲೆ ಕೊಟ್ರು ಅವ್ರದನ್ನ ಹಾಗೇ ವಾಪಸ್ ತಂದು ಕೊಡ್ತಾರೆ ಹೊರತು ತಾವು ಇಟ್ಕೊಳ್ತೀವಿ ಮೇಡಮ್ ಇಟ್ಕೊಳ್ಳ ಅಂತ ಕೇಳೋದಿಲ್ಲ. ನಾನು ಅದನ್ನ ಕೊಡುವಾಗ ಹಾಗೇನೆ ಕೊಡೋದು, ಓದಿ ಇಟ್ಕೊಳ್ಳಿ ಮಕ್ಕಳೇ, ನಿಮ್ಗೆ ಏನಾದ್ರೂ ಸಮಸ್ಯೆ ಆದಾಗ ಅದನ್ನ ಓದಿ, ನಿಮ್ಗೊಂದಿಷ್ಟು ಹಗುರ ಆಗುತ್ತೆ. ಜಗತ್ತಲ್ಲಿ ನಮಗಿಂತ ತುಂಬಾ ಕಷ್ಟದಲ್ಲಿದ್ದವರು ಗೆದ್ದು ಬಂದಿದ್ದಾರೆ ಅನ್ನೋ ಪಾಠ ಕೊಡುತ್ತೆ ಅದು ಅಂತ. ಆದ್ರೆ ಇವತ್ತು ಮಕ್ಕಳಿಗೆ ಓದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದು ಸಾಧ್ಯ ಆಗ್ತಾ ಇಲ್ಲ ಅಂದ್ರೆ ನಾವು ಅವರನ್ನ ಸಾಧ್ಯ ಮಾಡ್ತಿಲ್ವೋ ಅಥವಾ ಕೈಯಲ್ಲಿರೋ ಮೊಬೈಲೇ ಅವರನ್ನ ಸಾಧ್ಯ ಮಾಡ್ಕೊಡ್ತಿಲ್ವೋ, ಇವೆಲ್ಲ ಯೋಚನೆ ಮಾಡ್ಬೇಕಾಗತ್ತೆ. ಪುಸ್ತಕ ಓದಿ ಅಂತ ಹೇಳಿ ಈಗ ನಾವು ಶಾಲಾ ಕಾಲೇಜುಗಳಲ್ಲೆಲ್ಲ ಬೇರೆ ಏನೋ ನಗದು ಹಣವನ್ನೋ ಮತ್ತೊಂದನ್ನೋ ಗಿಫ್ಟ್ ಆಗಿ ಕೊಡ್ತಿಲ್ಲ, ಪುಸ್ತಕಗಳನ್ನೇ ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇದೀವಿ. ಯಾಕೆ ಅಂದ್ರೆ ಕಾಲೇಜಲ್ಲಿ ಕೊಟ್ಟಿದ್ದಾರೆ, ಏನ್ ಕೊಟ್ಟಿದ್ದಾರೆ ಅದನ್ನ ಓದೋಣ ಅನ್ನೋ ಕುತೂಹಲಕ್ಕಾದ್ರೂ ಓದಬಹುದೋ ಏನೋ ಅಂತ. ಹಾಗಾಗಿ ಪುಸ್ತಕದಿಂದ ದೂರ ಉಳಿತಿದ್ದಾರೆ ಮಕ್ಕಳು. ಅದು ನಾವು ಪಾಠ ಮಾಡೋರು ಪಾಠದ ಜೊತೆಗೆ ಒಂದು 20 ನಿಮಿಷದ ಆಚೆಗೆ ನಾವು ಪಠ್ಯೇತರವಾಗಿ ಮಾತಾಡ್ತೀವಿ. ನಾವು ಜೀವನ ಮೌಲ್ಯಗಳು, ಅಪ್ಪ ಅಮ್ಮ, ಸಮಾಜ, ನೈತಿಕತೆ ಅಂತೆಲ್ಲ ಅದನ್ನ ಮಕ್ಕಳು ಕೇಳುವಾಗ ತುಂಬಾ ಆಸಕ್ತಿಲಿ ಕೇಳ್ತಾರೆ. ಅದನ್ನ ಅನುಷ್ಠಾನ ಮಾಡ್ಕೊಳ್ಳೋದಿಲ್ಲ, ನಡ್ಸ್ಕೊಳ್ಳಲ್ಲ. ತುಂಬಾ ಸಣ್ಣ ಸಣ್ಣ ವಿಚಾರಗಳಲ್ಲೂ ಅವ್ರಿಗೊಂದು ಉದಾಸೀನ. ಇವೆಲ್ಲ ನೋಡಿದಾಗ ನಾವು ಮೇಷ್ಟ್ರಾಗಿ ಎಲ್ಲೋ ತಪ್ಪುತ್ತಿದೀವ, ಈಗ ನಾವು ರೀಚ್ ಆಗ್ತಾ ಇಲ್ಲ. ಮೊದಲಿನ ಒಂದು ಸಂತೃಪ್ತಿ ಇದೆಯಲ್ಲ, ಮೇಷ್ಟ್ರುಗಳಾಗಿ ನಾವು ಪಾಠ ಮಾಡ್ತಿದ್ದಾಗ ಮೊದಲು ಸಿಕ್ತಿದ್ದ ತೃಪ್ತಿ ಎಷ್ಟೋ ಸರಿ 35 ವರ್ಷದಿಂದನೂ ಈಗ ಒಂದು 10 ವರ್ಷದಿಂದ ಈಚೆಗೆ ಕರೋನಾದ ನಂತರದಲ್ಲಿ ಯಾವಾಗ ನಮಗೆ ಆನ್ಲೈನಲ್ಲಿ ಪಾಠ ಮಾಡೋಕ್ಕೆ ಶುರು ಮಾಡಿದ್ವೋ ಆಗೆಲ್ಲ ಆನ್ಲೈನಲ್ಲಿ ಪಾಠ ಮಾಡೋದಕ್ಕೆ ನಮಗೆ ಮೊಬೈಲ್ಗಳೇ ಬೇಕು. ಈ ಇತ್ತೀಚಿನವರೆಗೂ 2020
2018, 19, 20 ತನಕನೂ ತುಂಬ ತೃಪ್ತಿ ಇತ್ತು. ನಾವು ಪಾಠ ಮಾಡಿದ್ರು ಮಕ್ಳು ಕೇಳ್ತಿದ್ರು, ರಿಯಾಕ್ಟ್ ಮಾಡ್ತಿದ್ರು. ನಾವು ಇಂಥ ಪುಸ್ತಕಗಳನ್ನು ಓದಿದಾಗ ಅರೆ ಶತಮಾನದ ಮೌನ ಇದೆಯಲ್ಲ, ಅದನ್ನು ಓದಿದಾಗ ನಾನು ಅದನ್ನು ಮಕ್ಕಳಿಗೆ ಅದ್ರ ಬಗ್ಗೆ ಹೇಳಿದ್ದೆ. 4-5 ವಿದ್ಯಾರ್ಥಿಗಳು ನನ್ನ ಹಿಂದೆನೇ ಬಂದು ಮೇಡಮ್ ಆ ಪುಸ್ತಕ ಕೊಡಿ ಮೇಡಮ್ ಓದ್ತೀವಿ ಅಂತ ಹೇಳೋಷ್ಟ್ರ ಮಟ್ಟಿಗೆ ಆ ಮಕ್ಕಳಿಗೆ ನಾವು ಹೇಳೋ ಸಾಹಿತ್ಯನೋ ಪುಸ್ತಕನೋ ಜ್ಞಾನನೋ ಬೇಕಾಗ್ತಿತ್ತು. ಆದರೆ ಇವತ್ತು ಮಕ್ಕಳು ಕೇಳಿಸ್ಕೊಳ್ಳಲ್ಲ ಅದನ್ನು. ಈಗ ಒಂದು 4-5 ವರ್ಷದಿಂದಲೂ ಪುಸ್ತಕಗಳ ಬಗ್ಗೆ ನಾವು ಏನು ಮಾತಾಡಿದ್ರು ಕೇಳಿಸ್ಕೊತಾರೆ. ಆದರೆ ಬಂದು ಪುಸ್ತಕ ಕೊಡಿ ನಾವು ಓದ್ತೀವಿ, ಅದು ಎಲ್ಲಿ ಸಿಗುತ್ತೆ, ಯಾವ ಕುತೂಹಲನೂ ಅವರು ರೂಢಿಸ್ಕೊಳ್ತಾ ಇಲ್ಲ. ಇದು ನಾವೇ ಎಡವಿದೀವೋ ಅವರೇ ಎಡವಿದಾರೋ, ಅವ್ರ ಕೈಯಲ್ಲಿರೋ ಮೊಬೈಲ್ ಎಡವಿಸ್ತಾ ಇದೆಯೋ ಏನೂ ಗೊತ್ತಾಗ್ತಾ ಇಲ್ಲ ನಮಗೆ. ಅದರಲ್ಲಿ ಎಲ್ಲೋ ಇದು ಒಂದು ಸರಪಳಿ ಏನಿದೆ ಅದು ಎಲ್ಲೋ ಮಿಸ್ ಆಗಿದೆ ಅಂತ ಅನ್ಸುತ್ತೆ. ಹೌದು ಅಲ್ವಾ ಕೊಂಡಿ? ಹೌದು ಹಂಗೆ ಅನ್ಸುತ್ತೆ. ಈ ಕಾಲ ಇಷ್ಟೊಂದು ವೇಗದ ಬದುಕ ಇದು ಅಂತ ಅನ್ಸ್ಬಿಡುತ್ತೆ. ಹಂಗೆ ದಿನಗಳು ಕಳೆಯೋದೇ ಗೊತ್ತಾಗಲ್ಲ, ಸೆಮೆಸ್ಟರ್ ಮುಗಿಯೋದು ಗೊತ್ತಾಗಲ್ಲ. ಸವಾಲುಗಳು ಬರೀ ವಿದ್ಯಾರ್ಥಿಗಳು ಮುಂದಿದಾವ, ಮೇಷ್ಟ್ರು ಮುಂದಿದಾವ, ಅಥವಾ ನಮ್ಮ ಶಿಕ್ಷಣ ಪದ್ಧತಿ ಮುಂದಿದಾವ ಏನಂತ ಹೇಗಿದನ್ನ ನೀವು ಅಂದ್ರೆ ಒಬ್ಬ ಪ್ರಾಂಶುಪಾಲರಾಗಿ, ಒಬ್ಬ ಪಾಠ ಮಾಡುವ ಮೇಷ್ಟ್ರಾಗಿ ವಿದ್ಯಾರ್ಥಿಗಳ ಜೊತೆಗೆ 35 ವರ್ಷ ಒಡನಾಡಿದ್ದೀರಾ, ಈಗ ಆಚೆ ಬಂದು ನಿಂತು ನೋಡಿದಾಗ ಏನ್ ಅನ್ಸುತ್ತೆ? ಏನಾದ್ರೂ ಆಶಾಭಾವನೆ ಇದೆಯಾ? ಆಶಾಭಾವನೆನ ಬಿಡಂಗಿಲ್ಲ ನಾವು. ಯಾಕೆಂದರೆ ಇಂದಿನ ಯುವಕರೇ ಮುಂದಿನ ಪ್ರಜೆಗಳು. ನಾನು ತುಂಬ ನಮ್ಮ ವಿದ್ಯಾರ್ಥಿಗಳಿಗೆ ಹೇಳ್ತೀನಿ, ಹೆಣ್ಣು ಅಂದರೆ ಹೆಮ್ಮೆ, ನಾವು ಹೆಮ್ಮೆಯಾಗಿ ಬದುಕಬೇಕು ಮಕ್ಕಳೇ. ಏನು ಮನೆಯಲ್ಲಿ ಭಿನ್ನಭಾವ ತೋರಿದ್ರೂ ಹೆಣ್ಣು ಅನ್ನೋಳು ಸೃಷ್ಟಿಕರ್ತೆ, ಅದ್ರ ಸೃಷ್ಟಿ ಮಾಡೋಂಥ ಸುಲಭವಾದ ಕೆಲಸ ಅಲ್ಲ. ಅದರಿಂದ ನಾವು ಒಂದಿಷ್ಟು ಶಿಸ್ತು ಕಲಿಯೋಣ ಅಂತೆಲ್ಲವನ್ನೂ ಹೇಳ್ತೀವಿ. ಆದರೆ ಇವತ್ತು ಪಠ್ಯ ತುಂಬ ಚೆನ್ನಾಗಿರೋದು ಬರ್ತಾ ಇದೆ, ಆದರೆ ಆ ಪಠ್ಯ ಮಾಡೋದಕ್ಕೆ ನಮಗೆ ಟೈಮ್ ಆಗ್ತಾ ಇಲ್ಲ. ಯಾಕೆ ಅಂತ ಹೇಳಿದರೆ ಸೆಮಿಸ್ಟರ್ ಸಿಸ್ಟಮ್ 4 ತಿಂಗಳಿದ್ರೂ ಅದರಲ್ಲಿ ಸರ್ಕಾರಿ ರಜೆ, ಮೇಷ್ಟ್ಗಳ ಹಕ್ಕ ರಜೆ, ಮತ್ತೆ ಇದು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಆಗಿರೋದ್ರಿಂದ ಕಾರ್ಯಕ್ರಮಕ್ಕೆ ಮಕ್ಕಳನ್ನ ಮೆರವಣಿಗೆ ಕರ್ಕೊಂಡು ಹೋಗಕ್ಕೆ ಬರೋರು, ಹೀಗೆ ಮಕ್ಕಳನ್ನ ಬಿಡದೆ ಹೋದ್ರೆ ಜಗಳ ಮಾಡೋರು ನಮ್ಮ ಜೊತೆಯಲ್ಲಿ. ನಾವು ಪ್ರೆಸ್ ಕಾನ್ಫರೆನ್ಸ್ ಕರಿತೀವಿ, ನೀವು ನಮ್ಮ ಜೊತೆ ಸರಿಯಾಗಿ ನಡ್ಸ್ಕೊಂಡಿಲ್ಲ ಅಂತ ಹೇಳೋರು ಇತ್ಯಾದಿಗಳ ಜೊತೆಯಲ್ಲಿ ನಮ್ಮ ಮಕ್ಕಳನ್ನ ಒಳಗೆ ಕೂರಿಸ್ಕೊಂಡು ಪಾಠ ಮಾಡಿಸೋ ಪ್ರಯತ್ನವನ್ನ ನಾವು ಮಾಡ್ತಿರ್ತೀವಿ. ಮೊದಲು 115 ಮಕ್ಕಳು ಇರಬೇಕಿತ್ತು ಒಂದು ಕ್ಲಾಸಲ್ಲಿ, ಇವತ್ತು ಮಕ್ಕಳ ಸ್ಟ್ರೆಂತ್ ಕಡಿಮೆ ಮಾಡಿ 75 ಮಕ್ಕಳಿಗೆ ಇಳಿಸಿದ್ದಾರೆ. ಅದು ಒಂದು ರೀತಿಯಲ್ಲಿ ಒಳ್ಳೆಯದಾಗಿದೆ. ವಿದ್ಯಾರ್ಥಿಗಳಿಗೆ ಇಂಡಿವಿಜುವಲ್ ಅಟೆನ್ಷನ್ ನಾವು ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಅದರಲ್ಲೂ ಏನಾಗುತ್ತೆ ಅಂತಂದರೆ, ಡಯಾಸ್ ಇಲ್ಲದೆ ಇರುವಂಥ ತರಗತಿಗಳಲ್ಲಿ 75 ಮಕ್ಕಳಾದರೂ ಹಿಂದಿನ ಬೆಂಚಿನ ವಿದ್ಯಾರ್ಥಿಗಳಿದಾರಲ್ಲ, ಅವ್ರ ಕೈಯಲ್ಲಿ ಇಟ್ಕೊಂಡು ಮೊಬೈಲನ್ನು ಏನೋ ಆಟ ಆಡ್ತಿರ್ತಾರೆ ಹೊರತು ಮೇಸ್ಟ್ರುಗಳಿಗೆ ಅವರನ್ನು ಕಂಟ್ರೋಲ್ ಮಾಡುವಂಥ ಕೆಪಾಸಿಟಿನೇ ಇಲ್ಲದಂಗೆ ಆಗ್ಬಿಡುತ್ತೆ. ಈ ಥರದ್ದೆಲ್ಲ ಸಮಸ್ಯೆಗಳಿದ್ದಾವೆ. ಅದರಲ್ಲೂ ಒಂದಷ್ಟು ಮಕ್ಕಳು ಓದ್ತಾರೆ ಚೆನ್ನಾಗಿ, ಬೇರೆ ಬೇರೆ ಆಕ್ಟಿವಿಟೀಸಲ್ಲಿ ಪಾಲ್ಗೊಳ್ತಾರೆ. ಓದಬೇಕು ನಾವು, ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಓದೋದು ಎಲ್ಲಿ, ಪುಸ್ತಕಗಳು ಹೇಗೆ ಇತ್ಯಾದಿಗಳ ಬಗ್ಗೆ ಎಲ್ಲ ಅವರು ಕೇಳೋರಿದ್ದಾರೆ. ಜೊತೆಗೆ ವಿಶೇಷವಾಗಿ ನಾವಿದ್ದ ಕಾಲೇಜಿನ ಗ್ರಂಥಪಾಲಕರು ಆ ಲೈಬ್ರರಿಯನ್ನು ಚೆನ್ನಾಗಿ ಬಳಸ್ಕೊಳ್ಳುವಂಥ ವಿದ್ಯಾರ್ಥಿಗಳಿಗೆ ಒಂದಷ್ಟು ಪ್ರೈಸ್ ಕೊಡೋದಕ್ಕೆ ಶುರು ಮಾಡಿದ್ರು 1-2 ವರ್ಷದಿಂದ. ಅದು ನಿಜವಾಗ್ಲೂ ವಿದ್ಯಾರ್ಥಿಗಳಿಗೆ ಒಂದು ಪ್ರೋತ್ಸಾಹ ಇದ್ದ ಹಾಗೆ. ಜೊತೆಗೆ ಅವರು ಏನು ಬೇಕೋ ಪುಸ್ತಕಗಳನ್ನು ತಮ್ಮ ಹೆಸರಲ್ಲೇ ಕೊಡೋದು, ಮೇಷ್ಟ್ರುಗಳ ಹೆಸರಲ್ಲಿ ಕೊಡಿಸೋದು, ಬೇರೆ ಬೇರೆಯವ್ರನ್ನ ಕರೆಸಿ ಕಾಂಪಿಟೇಟಿವ್ ಎಕ್ಸಾಮಿಗೆ ಹೇಗೆ ಮೋಟಿವೇಟ್ ಮಾಡಬೇಕು ಅನ್ನೋದು, ಈ ಥರದ್ದೆಲ್ಲ ಮಾಡಿದಾಗ ನಮ್ಮಲ್ಲಿ 2180 ಮಕ್ಕಳ ಪೈಕಿಲಿ ಖುಷಿ 80 ಮಕ್ಕಳು ನಮ್ಮ ನಿರೀಕ್ಷೆಗೆ ಸ್ಪಂದಿಸ್ತವೆ. ಎಲ್ಲ ಸವಲತ್ತುಗಳನ್ನು ಬಳಸ್ಕೊಳ್ತಾರೆ. ಅದೇ ಸರ್ಕಾರ ಕೊಡ್ತಿರುವಂತಹ ಟ್ಯೂಷನ್ ಫೀಸ್ ಇಲ್ಲದಿರುವ ಹೆಣ್ಮಕ್ಳಿಗೆ ಟ್ಯೂಷನ್ ಫೀಸ್ ಇಲ್ಲ, ಅದನ್ನ ಕೂತು ಓದಿ ಚೆನ್ನಾಗಿ ಬದುಕಬೇಕು ಅಂತ ಅನ್ಕೊಳ್ಳೋ ಮಕ್ಕಳು ಬಹಳ ಕಡಿಮೆ ಇದ್ದಾರೆ. ಅದೇ ಅದರಲ್ಲೂ ಒಂದಷ್ಟು ಮಕ್ಕಳು ನಮಗೆ PGಗೆ ದುಡ್ಡು ಕೊಡೋಕ್ಕಾಗಲ್ಲ ಮೇಡಮ್, ಪಕ್ಕದ ಹಾಸ್ಟೆಲ್ಗಳಲ್ಲಿ ಒಂದಿಷ್ಟು ಸೀಟ್ ಕೊಡಿಸಿ ಅಂತ ಹೇಳಿ ರಜದಲ್ಲೆಲ್ಲ ಅಲ್ಲಿ ಕೂತು ಕಾಂಪಿಟೇಟಿವ್ ಎಕ್ಸಾಮ್ಗೆ ರೆಡಿ ಆಗೋ ಮಕ್ಕಳು ಇದ್ದಾರೆ. ಅಂಥ ಮಕ್ಕಳು ಇದ್ದಾರೆ, ಇಂಥ ಮಕ್ಕಳು ಇದ್ದಾರೆ. ಮೊಬೈಲ್ ಇಲ್ಲದೆ ಇರುವಂಥ ವಿದ್ಯಾರ್ಥಿಗಳನ್ನು ನೀವು ಕಾಲೇಜಲ್ಲಿ ಕಾಣೋದೇ ಇಲ್ಲ. ಹಾಲ್ ಟಿಕೆಟನ್ನು ಮರ್ತು ಬರ್ತಾರೆ, ಆದರೆ ಮೊಬೈಲನ್ನು ಮರ್ತು ಬರಲ್ಲ. ಅವ್ರು ಹಾಲ್ ಟಿಕೆಟ್ ಇಲ್ಲ ಅಂತ ಕೇಳ್ತಾರೆ, ಸ್ಕ್ವಾಡ್ ಅವರು ಹೊರಗಡೆ ಕಳಿಸಿದಾಗ ನಮ್ಮ ಹತ್ರ ಬರ್ತಾರೆ ಹಾಲ್ ಟಿಕೆಟಿಗೆ. ಈ ಥರದ ಒಂದು ಏನೋ ಉದಾಸೀನದ ಮನೋಭಾವ, ನಮ್ಮನ್ನು ಯಾರು ಕೇಳಲ್ಲ ಅಂತಲೋ, ಹೇಗೆ ಬೇಕಾದರೂ ಇವರು ನಮ್ಮನ್ನು ಸಹಿಸ್ಕೊಳ್ತಾರೆ ಅಂತಲೋ ಒಂದು ನಡವಳಿಕೆ ನಮ್ಮ ಹೆಣ್ಣು ಮಕ್ಕಳಲ್ಲಿ ಇದೆ. ಶಿಸ್ತು ಒಂದು ಸ್ವಲ್ಪ ಕಡಿಮೆ, ತುಂಬಾನೇ ಕಡಿಮೆ ಆಗಿದೆ, ತುಂಬಾ ಕಡಿಮೆ ಆಗಿದೆ. ಆ ವಯಸ್ಸು ಬೇರೆ ಹಾಗೆ ಬೆಂಕಿ ಜೊತೆ ಸೆಸ ಆಡೋದು, ಹುಚ್ಚುಕೋಡಿ ಮನಸ್ಸು ಅದು. ನೀವು ಬೆಂಕಿ ಜೊತೆಗೆ ಕೆಲಸ ಮಾಡಬೇಕು. ಹಾಗಾಗಿ ನಾನು ಆಡಳಿತಕ್ಕೆ ಬಂದ ಮೇಲೆ ತುಂಬಾ ತಾಳ್ಮೆ ಕಲ್ತ್ಬಿಟ್ಟೆ. ಯಾಕೆಂದ್ರೆ ನನಗೆ ಶಿಸ್ತು ತುಂಬಾ ಬೇಕು, ಆದ್ರೆ ಇವತ್ತು ನಾವು ಜೋರ್ ಮಾಡೋಕ್ಕಾಗಲ್ಲ ಮಕ್ಕಳಿಗೆ. ಹಾಗಾಗಿ ಸ್ವಲ್ಪ ಪೂಸಿ ಹೊಡ್ಕೊಂಡು ಹೀಗಲ್ಲ ಹೀಗೆ ಹೀಗಿರ್ರಪ್ಪ ಅಂತ ಹೇಳ್ಕೊಂಡು ಆ ಮಕ್ಕಳನ್ನ
ತಿದ್ದೋ ತೀಡೋ ಕೆಲಸಗಳನ್ನು ನಾವು ಮಾಡಬೇಕಾಗುತ್ತೆ ಅಷ್ಟೇ. ನಿಮ್ಮ ಈ 35 ವರ್ಷ ಸರ್ವೀಸಲ್ಲಿ ಹೌದು, ಒಬ್ಬ ಹಿರಿಯರಾಗಿ ಆ ಮಕ್ಕಳ ಜೊತೆಗಿನ ಒಡನಾಟದಲ್ಲಿ ನಿಮ್ಗೆ ಏನೇನು ಅನುಭವಗಳಾಗಿದೆಯೋ ಪಾಲಕರು ಸಹ ಇದನ್ನ ಅಬ್ಸರ್ವ್ ಮಾಡಿರ್ತಾರೆ. ಅವ್ರಿಗೂ ಸೇಮ್ ಅನಿಸುತ್ತೆ, ಈ ಕಾರ್ಯಕ್ರಮ ಕೇಳ್ತಾ ಇರೋರು ಮೇಡಮ್ ಹೇಳ್ತಿರೋದು ಸರಿಯಾಗಿದೆ ಅಂತ ಅವ್ರಿಗೂ ಅನಿಸುತ್ತೆ. ಅದ್ರ ಜೊತೆಗೆ ಬಹಳ ಸಂತೋಷಪಟ್ಟ ಕ್ಷಣಗಳು ಸಹ ಇರುತ್ತೆ. ಅದು ಒಂದು ಅಂದರೆ 35 ವರ್ಷ ವೃತ್ತಿ ಅದೇನು ಕಡಿಮೆ ಏನಲ್ಲ, ಅದು ತೃಪ್ತಿ ಕೊಟ್ಟಂತ ಸಂದರ್ಭಗಳು ಇದಾವೆ. ಆದರೆ ನನಗೆ 35 ವರ್ಷದ ಪಾಠ ಇದೆಯಲ್ಲ, ಅದು ತುಂಬ ಖುಷಿ ಕೊಟ್ಟಿದೆ. ತುಂಬಾ ವಿದ್ಯಾರ್ಥಿಗಳು ಚೆನ್ನಾಗಿ ಬದುಕಿದ್ದಾರೆ, ಇವತ್ತು ತುಂಬ ಚೆನ್ನಾಗಿ ಬದುಕಿದ್ದಾರೆ. ಅವರು ಮೊನ್ನೆ ನಾನು ರಿಟೈರ್ಡ್ ಆದೆ ಅಂತ ಗೊತ್ತಾಗ ತುಂಬಾ ಮಕ್ಕಳು ನಮಗೆ ಗೊತ್ತಾಗ್ಲಿಲ್ಲ, ಮೊದಲೇ ಬರ್ತಿದ್ವಿ ಮೇಡಮ್, ರಿಟೈರ್ಡೇ ಆಗ್ಬಿಟ್ರೆ ನೀವು ಇಷ್ಟು ಬೇಗ, 60 ವರ್ಷ ಆಗೋಯ್ತಾ ನಿಮಗೆ ಅಂತ ಹೇಳಿ ತುಂಬ ನನಗೂ ಎಷ್ಟೋ ಮಕ್ಕಳು ಎಲ್ಲೆಲ್ಲಿದ್ದಾರೆ ಅನ್ನೋದು ಮೊನ್ನೆನೇ ಗೊತ್ತಾಗಿದ್ದು ನನಗೆ. ಆ ಮಟ್ಟಕ್ಕೆ ಬೆಳೆದು ನಿಂತಿದ್ದಾರೆ, ಖುಷಿ ಆಗುತ್ತೆ. ಅದೆಲ್ಲ ಖುಷಿ. ನೀವು ಸಾಹಿತ್ಯದ ಮೇಷ್ಟ್ರಾಗಿರೋದ್ರಿಂದ ಓದಂತೂ ಇದ್ದೇ ಇರುತ್ತೆ, ನಿಮ್ಗೊಂದು ಕುತೂಹಲ ಇರುತ್ತೆ. ಅವ್ರ ಪುಸ್ತಕ ಬಂತು, ಇದು ಬಂತು, ಅದನ್ನ ಓದ್ಬೇಕು, ಇದನ್ನ ಓದ್ಬೇಕು. ನೀವು ಹೇಳಿದ್ರಿ ಪಾಠ ಹೇಳುವಾಗ ಏನೋ ಹೇಳಿರೋದನ್ನ ಮಕ್ಕಳು ಹೇಗೆ ಅದನ್ನ ತಗೊಂಡ್ರು ಅಂತ. ಲಂಕೇಶ್ ಮತ್ತೆ ತೇಜಸ್ವಿ ಅವರ ಸಣ್ಣ ಕಥೆಗಳ ಕುರಿತಂತೆ ನೀವು ಸಂಶೋಧನೆಯನ್ನು ಕೂಡ ಮಾಡಿದ್ದೀರಿ. ಲಂಕೇಶ್ ಅವರು ಮತ್ತೆ ತೇಜಸ್ವಿ ಅವರು ನಮ್ಮ ಇಡೀ ಕನ್ನಡ ಸಾಹಿತ್ಯವನ್ನ ತಗೊಂಡಾಗ ಬಹಳ ಪ್ರಬುದ್ಧ ಮತ್ತು ಮೇರು ಪರ್ವತ ಅಂತಾರಲ್ಲ, ಹಂಗೆ ಅವರಿಬ್ರು, ಅವರು ಏನ್ ಕಥೆಯಲ್ಲಿ ಹೇಳಿದಾರೋ ಹಂಗೆ ಬದುಕಿದ್ದಾರೆ. ಮತ್ತೆ ಇವತ್ತಿನ ಜನರೇಷನ್ ಜೆನ್ಜಿ ಅಂತ ಏನ್ ಕರಿತೀವಲ್ಲ, ಆ ಜೆನ್ಜಿಗಳು ಲಂಕೇಶನ್ ಓದ್ತಾರೆ, ತೇಜಸ್ವಿನ ಓದುತ್ತೆ. ಅದು ಒಂದು ಮೋಹಕ ಶಕ್ತಿ ಇದೆ ಅಲ್ಲ ಅವ್ರ ಇಬ್ಬರ ಬರವಣಿಗೆಯಲ್ಲಿ, ಅದು ತುಂಬಾ ವಿಚಿತ್ರ, ಮತ್ತೆ ಎಲ್ಲರಿಗೂ ಬರಲ್ಲ. ಅದು ಹೆಂಗೆ ಆಯ್ಕೆ ಮಾಡ್ಕೊಂಡು ನೀವು ಅದನ್ನ ಸಂಶೋಧನೆ ಮಾಡಿದ್ರಿ? ನೀವು ಓದಿ ಇನ್ಸ್ಪೈರ್ ಆಗಿ ಇವ್ರ ಬಗ್ಗೆನೇ ಮಾಡ್ಬೇಕು ಅಂತ ಅನ್ಸಿದ್ದ ಹೇಗೆ ನಿಮ್ಗೆ? ಹೌದು, ಅದು ಲಂಕೇಶು ನಾನು ಸ್ಟೂಡೆಂಟ್ ಆಗಿದ್ದಾಗ ನನಗೊಬ್ರು ಮೇಸ್ಟ್ರು ಇದ್ರು, ಭೋಜನ ರೆಡ್ಡಿ ಅಂತ. ಅವರು ಕುಶಾಲನಗರದಲ್ಲಿ ಈಗ ಇದಾರೆ, ರಿಟೈರ್ಡ್ ಆಗಿ. ಅವರು ನಮಗೆ ಪಾಠ ಮಾಡುವಾಗ ಆ ಟೈಮಲ್ಲಿ ಪೇಪರ್ ತಗೊಂಬಂದು ನಿಂತ್ಕೊಂಡು ಅವರೇ ಲಂಕೇಶ್ ಅನ್ನೋ ರೀತಿಯಲ್ಲಿ ಮಾತಾಡಿದ್ರು. ಅದು ಒಂದು. ಜೊತೆಗೆ ಕಣಿವೆನಲ್ಲಿ ಒಬ್ರು ಭರದ್ವಾಜ ಆನಂದಮೂರ್ತಿ ಅಂತ ಅವರು ಹೇಳ್ತಾ ಇದ್ರು, ನಾನು ಏನು ಬೈಬೇಕು ಅಂತಿದ್ದೀನಿ ಅದನ್ನೆಲ್ಲ ಲಂಕೇಶ್ ಹೇಳ್ತಾ ಇರೋದ್ರಿಂದ ನಮಗೆ ಲಂಕೇಶ್ ಖುಷಿ ಆಗುತ್ತೆ ಅಂತ. ಆ ಕಾಲದಿಂದ ನಾನು ಲಂಕೇಶನ ಓದ್ತಾ ಬಂದಾಗ ಲಂಕೇಶದು ರೀತಿ ನೀತಿ ಇದೆಯಲ್ಲ, ಒಬ್ಬ ಇಂಗ್ಲಿಷ್ ಮೇಸ್ಟ್ರಾಗಿ ಅವರು ಪತ್ರಿಕೆ ಶುರು ಮಾಡಿ ಬರೀ ಪತ್ರಿಕೆಯಲ್ಲಿ ಬರೋದು ವರದಿ ಕೊಡ್ತಿರ್ಲಿಲ್ಲ. ಅವರು ಟ್ರಾನ್ಸ್ಲೇಟ್ ಮಾಡಿದ ಪುಸ್ತಕಗಳ ಬಗ್ಗೆ ಹೇಳೋದು, ಅವರು ಓದಿದ ಪುಸ್ತಕಗಳ ಬಗ್ಗೆ ಹೇಳೋದು, ಮತ್ತೊಂದು ಮಗದೊಂದು, ಅದನ್ನೆಲ್ಲ ಓದಿನೇ ಲಂಕೇಶ್ ಒಂಥರ ನಮಗೆ ಹೀರೋ. ಬೇರೆ ಯಾವ ಸಾಹಿತ್ಯಗಳನ್ನು ಓದುವಷ್ಟೇ ಆಸಕ್ತಿಯಿಂದ ಸಾಹಿತ್ಯ ಪತ್ರಿಕೆಯನ್ನು ಓದ್ತಾ ಇದ್ವಿ. ಆಮೇಲೆ ತೇಜಸ್ವಿನೂ ಅಣ್ಣನ ಇದನ್ನೆಲ್ಲ ಬರೆದ್ರು, ಮತ್ತೊಂದು ಮಗದೊಂದು ಎಲ್ಲ. ಅವರಿಬ್ರು ಮಲ್ಟಿ ಟ್ಯಾಲೆಂಟೆಡ್, ಅವರು ಬಹುಮುಖ ಪ್ರತಿಭೆಗಳು. ಅವರು ಏಕಕಾಲಕ್ಕೆ ಸಿನಿಮಾ ಮತ್ತೊಂದು, ಇವರು ಸಿನಿಮಾಕ್ಕೆ ಹೋಗ್ಲಿಲ್ಲ ತೇಜಸ್ವಿ, ಆದ್ರೆ ಕಾಡಿಗೆ ಹೋದಾಗ ಅವ್ರು ಹೇಳ್ತಾರೆ, ನೀವು ಸೇತುವೆ ದಾಟುವಾಗ ಬರೀ ದಾಟ್ ಹೋಗ್ಬೇಡಿ, ಸೇತುವೆ ಮೇಲೆ ನಿಂತು ಕೆಳಗೆ ನೋಡಿ, ಆಗ ಅಲ್ಲಿ ಹರಿಯೋ ನೀರು, ಅಲ್ಲಿರೋ ಮಣ್ಣು, ಅದರ ಬಣ್ಣದ ಮೀನುಗಳು, ಅವೆಲ್ಲವನ್ನ ನೋಡ್ಬೇಕು. ಆ ಮಕ್ಕಳ ಮುಗ್ಧತೆಯನ್ನು ಇಟ್ಕೊಂಡು ನೀವು ಸೇತುವೆ ದಾಟ್ ಹೋದ್ರೆ ಮಾತ್ರ ಸೇತುವೆ ಅನ್ನೋದು ನಿಮಗೆ ಪ್ರಯೋಜನ ಆಗುತ್ತೆ. ನಿಮಗೆ ಬರೀ ಒಂದಡದಿಂದ ಇನ್ನೊಂದಡಕ್ಕೆ ಹೋಗಕ್ಕೆ ಮಾತ್ರ ಸೇತುವೆ ಇರಬಾರ್ದು. ಸೇತುವೆ ಮೇಲಿಂದ ನಿಂತು ಕೆಳಗಡೆ ನೀರು ನೋಡುವಂತಹ, ಅದರೊಳಗಡೆ ಇರೋದನ್ನೆಲ್ಲ ನೋಡುವಂಥದ್ದು ನೀವು ಕುತೂಹಲವನ್ನು ಉಳಿಸ್ಕೊಳ್ಬೇಕು ಅಂತ. ಹಾಗೇನೆ ಅವರು ಸುತ್ತಮುತ್ತ ಏನೇನಿತ್ತೋ ಎಲ್ಲವನ್ನೂ ಬಹಳ ತಮಾಷೆಯಾಗಿ ಗಂಭೀರವಾಗಿ. ನಾನು ಇವತ್ತು ಮಧ್ಯಾಹ್ನ ಒಂದು ಇಂಟರ್ವ್ಯೂ ಕೇಳ್ತಾ ಇದ್ದೆ, ಅದರಲ್ಲಿ ಇತ್ತು ಏನಂತಂದ್ರೆ, ಇವತ್ತಿನ ಶಿಕ್ಷಣ ಹೆಂಗಿದೆ ಅಂದ್ರೆ ಮಕ್ಕಳ ಕ್ಯೂರಿಯಾಸಿಟಿ ಏನಿದೆ, ಮಕ್ಕಳ ಕುತೂಹಲ ಏನಿದೆ, ಅದನ್ನ ಕೊಲ್ತಾ ಇದೆ ಅಂತ ಹೇಳ್ತಾ ಇದ್ದೆ. ಸತ್ಯ ಅನ್ನಿಸ್ತು. ಈಗ ಮಕ್ಕಳು ಬಂದು ಏನೇನೋ ಪ್ರಶ್ನೆಗಳು ಕೇಳ್ತಾರೆ, ಅದಕ್ಕೆ ನಾವು ಬಾಯಿ ಮುಚ್ಚು ಓದ್ಕೋ ಅಂತ ಹೇಳ್ತೀವಿ. ಹೌದು ಅಲ್ವಾ? ಬಾಯಿ ಮುಚ್ಚು, ನಾಳೆ ಎಕ್ಸಾಮ್ ಇದೆ, ಓದ್ಕೊ ಅಂತೀವಿ. ಅದು ಏನ್ ಕೇಳಿದೆ ಮಗು, ಯಾಕೆ ಕೇಳಿದೆ, ಏನ್ ಕುತೂಹಲ ಇರ್ಬೋದು, ನಾವು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಏನೋ ಒಂದು ಚುಕ್ಕಿ ಬಗ್ಗೆ ಕೇಳ್ತಾ ಇದೆ, ಆ ಚುಕ್ಕಿ ಹೆಂಗೆ ಆಯಿತು. ನನ್ನ ಮಗಳು ಕೇಳ್ತಾ ಇದ್ಲು ಅವತ್ತು, ಅಮ್ಮ ಬಾ, ಇಟ್ಸ್ ಸೋ ಅಮೇಝಿಂಗ್ ಅಂತೆಲ್ಲ ಹೇಳಿದ್ಲು. ಏನಂತ ನೋಡಿದ್ರೆ ಆಕಾಶ ಅವತ್ತು ಒಂದು ಸ್ವಲ್ಪ ಪಿಂಕ್ ಕಾಣಿಸ್ತಾ ಇತ್ತು ಅವತ್ತು. ಹೌದಲ್ಲ ಅಂತ ಆಗ ಅವಳು ಕೇಳಿದ್ಲು, ಯಾಕೆ ಪಿಂಕ್ ಆಗಿದೆ ಇವತ್ತು ಅಂತ. ನಾನು ಹೇಳಿದೆ, ನೀಲಿ ಯಾಕೆ ಇರ್ತದೆ ಅಂತಂದರೆ, ನೀಲಿ ಬಣ್ಣ ಡಾಮಿನೇಟ್ ಮಾಡುತ್ತೆ, ರಿಫ್ಲೆಕ್ಟ್ ಆಗಿ ಅದು ಡಾಮಿನೇಟ್ ಆಗಿರೋದ್ರಿಂದ ನಮ್ಗೆ ಬ್ಲೂ ಕಾಣಿಸುತ್ತೆ, ಆದರೆ ಎಲ್ಲ ಕಲರ್ಸು ಇದೆ ಅಂತೆಲ್ಲ ಹೇಳಿದ್ದೆ ಅವಳಿಗೆ ಒಂದು ದಿವಸ. ಇವತ್ತು ಪಿಂಕ್ ಕಾಣಿಸ್ತಾ ಇದೆ ಯಾಕೆ ಅಂತ ಕೇಳಿದ್ದೆ ಅವಳು. ಅದನ್ನು ಸರ್ಚ್ ಮಾಡಿ ಎಲ್ಲ ಹೇಳ್ಕೊಟ್ಟೆ. ಆಮೇಲೆ ಅದೇ ನೀವು ಹೇಳಿದ್ರಲ್ಲ, ಅವಾಗ ನೆನಪಾಯ್ತು ನನಗೆ. ತೇಜಸ್ವಿ ಹೇಳಿದ್ದು, ಮೀನು ನೋಡಿ, ಅದು ನೋಡಿ, ಇದನ್ನ ನೋಡಿ, ಕಣ್ಣು ತೆಗೆದು ನೋಡಿ. ಅದಕ್ಕೆ ಹೇಳ್ತಾರಲ್ವ, ನಮ್ಮ ಒಳಗಿನ ಈ ಕಣ್ಣು ಮತ್ತೆ ಕಿವಿ ಇವೆಲ್ಲ ಓಪನ್ ಆಗಿದ್ದಾಗ ಯಾರಿಗೂ ಕಾಣಲಾರದ, ಓಪನ್ ಅಂದ್ರೆ ಬರೀ ಹಿಂಗು ಅರಿವು ಇದ್ದಾಗ ಯಾರಿಗೂ ಕಾಣದೇ ಇರೋದು, ಯಾರಿಗೂ ಕೇಳದೇ ಇರೋದು ನಮ್ಗೆ ಕೇಳುತ್ತಂತೆ. ಹೌದು.
ಆ ತರದ ಕಣ್ಣು ತೆರೆಸ್ಬೇಕು, ಕಿವಿ ತೆರೆಸ್ಬೇಕು, ಆ ಜವಾಬ್ದಾರಿ ಎಲ್ಲ ಗುರುವಿನ ಮೇಲೆನೆ ಇರೋದು. ಹೌದು, ಅದನ್ನೇ ತೇಜಸ್ವಿ ಅಣ್ಣನ ನೆನಪುಗಳಲ್ಲಿ ತುಂಬಾ ಹೇಳ್ಕೊಳ್ತಾರೆ. ಅವರು ಬೆಳಗ್ಗೆ ಅವರು ಹೋಗುವಾಗ ಕುವೆಂಪು ಮಕ್ಕಳಿಬ್ಬರನ್ನ ಕರ್ಕೊಂಡು ಹೋಗುವಾಗ ಅಲ್ಲಿ ಹರಿತಿರುವಂತ ಇರುವೆಗಳು, ಇಲಿಗಳು ಕಲ್ಲೆತ್ಕೊಂಡು ಹೋಗೋದು, ಅದ್ರ ಬಗ್ಗೆ ಎಲ್ಲ ಅವರು ಅದನ್ನ ವಿವರಗಳನ್ನ ಕೊಡ್ತಾ ಹೋಗ್ತಿದ್ರಂತೆ. ಹಾಗಾಗಿನೇ ತೇಜಸ್ವಿಗೆ ಬಹುಶಃ ಕಾಡಿನ ಮೇಲಿನ ಪ್ರೀತಿಗಳು ಹುಟ್ಟುತ್ತಾ ಹೋಗಿದ್ದು ಅವರಿಗೆ. ಇಲ್ಲದೆ ಹೋದ್ರೆ ಅಷ್ಟು ಸುಲಭವಾಗಿ ಒಂದು ಅಳಿಲನ್ನ ಇವರು ಹಿಡ್ಕೊಂಡು ಅದ್ರ ಬಾಲ ಹೋದ ಮೇಲೆ ಕುವೆಂಪು ಅವರು ಬೈತಾರೆ, ನೀವು ಹೀಗೆ ಮಾಡಿದ್ಮೇಲೆ ಅವು ಅಳಿಲುಗಳು ಮನುಷ್ಯ ಮುಟ್ಟಿದ್ದನ್ನ ಕುಟುಂಬಕ್ಕೆ ಸೇರಿಸ್ಕೊಳ್ಳಲ್ಲ, ನಿಮ್ಮಿಂದಾಗಿ ಪಾಪ ಅದು ತಬ್ಲಿ ಆಗೋಯ್ತು ಅಂತ ಬೈದ್ರು ಅಂತ. ಬಹುಶಃ ಇದೆಲ್ಲವನ್ನು ಕುವೆಂಪು ಒಂಟಿಕೊಪ್ಪಲು ಮನೆಗಳಲ್ಲಿ ಸಂಪಿಗೆ ಮರದ ಅಡಿಲಿ ಚೇರ್ ಹಾಕೊಂಡು ಕೂರ್ತಿದ್ದವರು ಒಂದಷ್ಟು ದಿವಸ ಈ ಕಡೆ ಕೂತ್ರಂತೆ. ಯಾಕಣ್ಣ ಇಲ್ಲಿ ಕೂತಿಲ್ಲ ಅಂದ್ರೆ ಅಲ್ಲಿ ಗುಬ್ಬಿ ಗೂಡು ಕಟ್ತಾ ಇದೆ, ನಾನು ಅಲ್ಲಿ ಹೋದ್ರೆ ಓಕೆ ತೊಂದರೆ ಆಗುತ್ತೆ ಅಂತ ಹೇಳ್ತೀವಿ. ಈ ಸೂಕ್ಷ್ಮತೆಗಳನ್ನ ನಾವು ಮಕ್ಕಳಿಗೆ ಹೇಳ್ಕೊಡ್ತಾ ಹೋದ್ರೆ ಆ ಮಕ್ಕಳು ಪ್ರಕೃತಿನ ಪ್ರೀತಿಸ್ತಾ ಹೋಗ್ತವೆ ಅಂತ. ಅದರಿಂದಲೇ ಹೇಳ್ತಾರೆ ತೇಜಸ್ವಿ, ಮಕ್ಕಳ ಪ್ರಪಂಚ ಪ್ರಾರಂಭ ಆಗೋದು ಅಪ್ಪ ಅಮ್ಮನಿಂದ, ಅವರಿಂದಲೇ ವಿಶ್ವವ್ಯಾಪಿ ಆಗ್ತಾ ಹೋಗುತ್ತೆ ಅಂತ. ಅದರಿಂದ ಅಪ್ಪ ಅಮ್ಮ ಮಕ್ಕಳಿಗೆ ಅವು ಏನು ಕಾಣ್ತಾವೋ ಅದನ್ನ ನೋಡಕ್ಕೆ ಆಡಕ್ಕೆ ಬಿಟ್ಬಿಡ್ಬೇಕು. ಅದನ್ನ ಇವತ್ತು ನಾವು ಶಿಸ್ತಿನ ಲೆಕ್ಕದಲ್ಲಿ ಮಣ್ಣಲ್ಲಿ ಆಟ ಆಡ್ಬೇಡಿ ಅಂತೀವಿ, ನೀರಲ್ಲಿ ಆಟ ಆಡ್ಬೇಡಿ ಅಂತೀವಿ, ಅವ್ರಿಗೆ ಅಕ್ಕಪಕ್ಕದ ಮನೆಗಳೆಲ್ಲ ಹೋಗೋದಕ್ಕೆ ಬಿಡಲ್ಲ. ನಮ್ಮ ಮಕ್ಕಳು ನಮ್ಮ ಮನೆ ಬಿಟ್ಟು ಹೊರಗಡೆ ಹೋದ ತಕ್ಷಣ ಅವರು ಸಮಾಜಕ್ಕೆ ತೆರ್ಕೊಳ್ತಾರೆ. ಸಮಾಜದಲ್ಲಿ ಏನೇನು ಬರುತ್ತೋ ಅದನ್ನೆಲ್ಲ ಅವು ಸ್ವೀಕರಿಸ್ತವೆ. ನಾವು ಯಾವುದು ಬೇಕೋ ಯಾವುದು ಬೇಡವೋ ಅಂತ ನಾವು ಫಿಲ್ಟರ್ ಮಾಡಿ ಒಳ್ಳೆಯದನ್ನ ಮುಂದುವರಿಯಕ್ಕೆ ಬಿಡಬೇಕು, ಎಲ್ಲ ಮಕ್ಕಳ ಜೊತೆಲಿ ಬೆರೆಯಕ್ಕೆ ಬಿಡಬೇಕು. ಹಾಗಾದಾಗ ಮಾತ್ರ ಮಕ್ಕಳು ಪ್ರಪಂಚಕ್ಕೆ ತೆರ್ಕೊಳ್ಳೋದು, ಹೊಸದನ್ನ ಕಲಿಯೋದು. ಎಲ್ಲವನ್ನೂ ಕಲ್ತು ಬಂದವ್ರು ನಾವು, ಎಲ್ಲವೂ ಕಲಿತಿದ್ವು. ಮಣ್ಣಲ್ಲಿ ಕ್ಲೇ ಮಾಡ್ತಾ, ಈಗ ಕಲರ್ ಕ್ಲೇಸ್ ಅಂಗಡಿಲಿ ಸಿಗುತ್ತೆ, ಅದನ್ನ ತಂದು ಕ್ಲೇನಲ್ಲಿ ಎಲ್ಲ ಮಾಡೋದು. ನಾವು ಹಂಗಲ್ಲ, ನಾವು ತೋಟ ಗದ್ದೆಗೆ ಹೋಗ್ಬಿಟ್ಟು ಅಲ್ಲಿ ತೋಡು ಮಣ್ಣು ಅದರಿಂದ ಮಣ್ಣು ತಗೊಂಬಂದು ನಾವು ಗೂಡು ಕಟ್ತಿದ್ದಿದ್ದು, ಅದನ್ನ ಬೇರೆ ಮಾಡ್ತಿದ್ದಿದ್ದು. ಜೊತೆಗೆ ಆಗ ಗದ್ದೆ ಬದುಲಿ ನೊಜ ಅಂತ ಹೇಳ್ತಾ ಇದ್ವಿ ಮೇಡಮ್, ಅದರಿಂದ ಬುಟ್ಟಿ ನೇಯೋದು ಇತ್ಯಾದಿ ಮಾಡ್ತಿದ್ವು. ಇವತ್ತು ಎಲ್ಲವೂ ಅಂಗಡಿಗಳಲ್ಲಿ ದುಡ್ಡು ಕೊಟ್ಟು ತಗೊಂಡು ಬಂದು ನಾವು ಮಾಡ್ತೀವಿ. ಅವತ್ತು ಹಾಗಲ್ಲ, ಪ್ರಕೃತಿಲಿ ಏನಿರ್ತಿತ್ತು ಅದನ್ನ ತಗೊಂಡು ಬಂದು ನಾವು ಮಾಡ್ತಿದ್ದಿದ್ದು. ಜೊತೆಗೆ ಅವತ್ತೆಲ್ಲ ನಾವು ಹುಣಸೆ ಹಣ್ಣು, ಇವತ್ತದು ರೆಡಿಮೇಡ್ ಸಿಕ್ಕುತ್ತೆ ನಮಗೆ. ನಾವು ಹಂಗಲ್ಲ, ಅಕ್ಕಪಕ್ಕದ ಮನೆಗಳೆಲ್ಲ ನೀವು ಅದನ್ನ ಕದ್ಕೊಂಬನ್ನಿ, ನಾವು ಇದನ್ನ ಕದ್ಕೊಂಬರ್ತೀವಿ, ಎಲ್ಲಾರ ಮನೆಯಲ್ಲಿ ಎಲ್ಲವನ್ನೂ ಕದ್ಕೊಂಡು ಬಂದು ಆಟ ಆಡ್ಕೊಂಡು ಒಂದು ಇದಕ್ಕೆ ಹಾಕಿ ಆಟಾಡ್ತಾ ನಮ್ಮ ಸರದಿ ಬಂದಾಗ ಅದನ್ನ ಮಣ್ಣಲ್ಲೇ ಇಟ್ಬಿಟ್ಟು ನಾವು ಕುಂಟಪಿಲ್ಲೆ ಆಡಿ ಮತ್ತೆ ವಾಪಸ್ ಬಂದು ಬಾಯಲ್ಲೆಲ್ಲ ನೀರು ಬರ್ತಿದೆಲ್ಲ ಮೇಡಮ್, ಅದನ್ನ ನಮ್ಮ ಬಟ್ಟೆಲೆ ಒರೆಸ್ಕೊಂಡು ತಿಂತಿದ್ವಿ. ನಮ್ಮ ಆರೋಗ್ಯನೂ ಚೆನ್ನಾಗಿತ್ತು. ಹಾಗಾಗಿ ನಿಸರ್ಗದೊಳಗೆ ನಮ್ಮ ಮಕ್ಕಳು ಬೆಳಿಬೇಕು. ಈಗ ನಿಜ ಹೇಳ್ಬೇಕಂದ್ರೆ ತಂದೆ ತಾಯಂದಿರಿಗೆ, ಅಜ್ಜಿ ತಾತಂದರಿಗೆ ಸವಾಲು ಇದು, ಮಕ್ಕಳಿಗಲ್ಲ. ನಾನು ಹಿಂಗೆ ಚಿಂತೆ ಮಾಡ್ತಾ ಇದ್ದೆ, ಮೊನ್ನೆ ಯಾರೋ ಹೇಳ್ತಾ ಇದ್ರು, ಮಕ್ಕಳಿಗೆ ಇದೇನು ಅನ್ಸಲ್ಲ, ಇದೆಲ್ಲ ಅವ್ರಿಗೆ ಸಹಜ, ಯಾಕಂದ್ರೆ ಅವ್ರ ಸುತ್ತಮುತ್ತಲೂ ಹಂಗೆ ಇದೆ ನಡೀತಿರೋದು. ನೀನ್ ನೋಡಿರೋದನ್ನ ಯಾಕೆ ನೀನು ಇವತ್ತಿಂದ ಕಂಪೇರ್ ಮಾಡ್ತಿ, ನಿನ್ ಕಾಲ ನಿಂದು, ಅವ್ರ ಕಾಲ ಅವ್ರದ್ದು ಅಂತಾನು ಹೇಳ್ತಾ ಇದ್ರು. ಆದ್ರೆ ಏನೇ ಇರ್ಲಿ, ನಮ್ಮ ಈ ವಿಶ್ವ ಕುಟುಂಬಕ್ಕೆ ಒಂದಷ್ಟು ನೀತಿಗಳಿದೆ. ಆ ನೀತಿಗಳನ್ನ ನೋಡ್ತಾ 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 ಮತ್ತೆ ಕೇಳ್ತಾ ಅದು ಅಚ್ಚೊತ್ತಿರುತ್ತೆ ಮನಸ್ಸಲ್ಲಿ, ಅದು ಮುಂದೆ ಸಾಕಾರ ಆಗುತ್ತೆ. ಹಾಗಾಗಿ ಮಕ್ಕಳಿಗೆ ಒಳ್ಳೆಯದನ್ನೇ ಹೇಳಬೇಕು, ಒಳ್ಳೆಯದನ್ನೇ ಕೇಳಿಸ್ಬೇಕು, ಒಳ್ಳೆಯದನ್ನ ಅವ್ರಿಗೆ ಕೊಡಬೇಕು ನೋಡಕ್ಕೆ. ಅದ್ರ ಜೊತೆಗೆ ಅಜ್ಜಿ ತಾತ ಅಂದಲ್ಲ, ಅಜ್ಜಿ ತಾತನ ಜೊತೆಗೆ ಇಟ್ಕೋಬೇಕು. ಅಜ್ಜಿ ತಾತ ಇಲ್ಲದೆ ಹೋದ್ರೆ ನಮಗೇನೂ ಇಲ್ಲ. ಅವರು ಕೊಡೋ ಕಲ್ಚರ್ ಇದೆಯಲ್ಲ ನಮಗೆ, ಅದನ್ನ ಇನ್ಯಾರು ಕೊಡಕ್ ಸಾಧ್ಯ ಇಲ್ಲ. ಅಜ್ಜಿ ತಾತ ಕೊಡೋ ಅಂತ ಆರೋಗ್ಯ ಇರ್ಬೋದು, ಆಹಾರ ಇರ್ಬೋದು, ನಡವಳಿಕೆ ಇರ್ಬೋದು, ಆ ಭಜನೆ, ನಾವೆಲ್ಲ ಬಾಯ್ಪಾಠ ಹೇಳ್ತಾ ಇದೀವಿ. ಆ ಕಾಲದಲ್ಲಿ ಸೂರ್ ಹಾರೋಗುವಷ್ಟು ಬಾಯ್ಪಾಠ ಹೇಳ್ತೀವಿ. ಇವತ್ತು ಬಾಯ್ಪಾಠನೇ ಹೇಳಲ್ಲ, ನಾವು ಕತೆಗಳನ್ನೇ ಹೇಳಲ್ಲ. ಇವತ್ತು ನಾನು ತುಂಬಾ ಕಡೆಯಲ್ಲಿ ಭಾಷಣಕ್ಕೆ ಹೋದಾಗ ನಾನು ಕತೆ ಹೇಳ ಮಕ್ಕಳೇ ಅಂತಲೇ ಹೇಳಿ ಒಂದು 5-6 ಘಟನೆಗಳನ್ನ ಹೇಳಿದ್ರೆ ಮಕ್ಕಳು ತುಂಬಾ ಇಂಟ್ರೆಸ್ಟ್ ಅಲ್ಲಿ ಕೇಳ್ತಾರೆ. ಅದೇ ನೀವು ಉದ್ದಕ್ಕೆ ಉಪನ್ಯಾಸ ಹೇಳ್ತಾ ಹೋದ್ರೆ ಮಕ್ಕಳು ಕೇಳಲ್ಲ. ಹಾಗಾಗಿ ಅರೇಬಿಯನ್ ನೈಟ್ಸ್ ಕಥೆಯಿಂದ ಶುರು ಮಾಡಿ ನಾನು ಯಾವ್ಯಾವುದೋ ಘಟನೆಗಳು ಕೇಳಿದ್ದು, ಹೇಳಿದ್ದು, ಓದಿದ್ದು ಅದೆಲ್ಲವನ್ನೂ ಉದಾಹರಣೆ ಹೇಳ್ತೀನಿ. ಒಂದು ಕನಿಷ್ಠ ಅಂದ್ರೆ ಒಂದು 8ರಿಂದ 10 ಕತೆ ಪುಟ್ಟ ಕತೆ ಹೇಳಿ ನೀತಿ ಏನಿದೆ ಹೇಳಿ ಇದರಲ್ಲಿ ಅಂತ ಹೇಳಿ ಮುಂದುವರಿತೀನಿ. ಹಾಗಾಗಿ ಮಕ್ಕಳನ್ನ ಈಗ ಅವ್ರ ದಾರಿಗೆ ಹೋಗಿನೇ ನಾವು ನಮ್ಮ ಕಡೆಗೆ ಎಳ್ಕೊಳ್ಬೇಕಾಗಿದೆ. ಇವತ್ತು ತೇಜಸ್ವಿ ಲಂಕೇಶ್ ಅವರಿಬ್ರಲ್ಲೂ ಬಹುಮುಖ ಪ್ರತಿಭೆ. ಅವರಿಬ್ರು ಅವರು ಸಿಟಿಲಿ MA ಆದ ತಕ್ಷಣನೇ ತೇಜಸ್ವಿಗೆ ಅವರು ಕಾಫಿ ಬಾರಲ್ಲಿ ಕೂತಿದ್ದಾಗ ಆರ್ಡರ್ ಬರುತ್ತೆ, ಅವ್ರು ಅದನ್ನ ಹರಿದಾಕ್ಬಿಟ್ಟು ಕಾಡಿಗೆ ಹೋದ್ರು. ಅವರು ಬೇಡ, ನಾನು ಅಪ್ಪನ ಹತ್ರನೇ ಸಾಲ ಇಸ್ಕೊಂಡು, ಬಹಳ ವಿಶೇಷ ಅಂದ್ರೆ ಸಾಲ ಕೊಟ್ಟಾದ ಮೇಲೆ ಕುವೆಂಪು ನಿಂದು ಸಾಲ ಮುಗೀತಪ್ಪ ಅಂತ ಹರಿದು ಬಿಸಾಕ್ತಾರಂತೆ ಅವರು. ಇವರು ಅನಿವಾರ್ಯವಾಗಿ ಬದುಕೋಕ್ಕೋಸ್ಕರ ಹಳ್ಳಿಯಿಂದ ಸಿಟಿಗೆ ಬರ್ತಾರೆ. ಅದೇ ಸಿಟಿಗೆ ಬಂದ ಮೇಲೂ ಅವರು ಧ್ಯಾನ ಮಾಡಿದ್ದೆಲ್ಲ ತನ್ನ ಶಿವಮೊಗ್ಗದ ಪುಟ್ಟ ಹಳ್ಳಿನ. ಅದಕ್ಕೇನೆ ಅವರೊಂದು ತೋಟ ತಗೊಂಡು ಹುಳಿ ಮಾವಿನ ಮರ, ಮಾವು ಇಷ್ಟ ಅಂತ ಹೇಳಿ ಅವ್ರು
ಬದುಕಿದ್ದು ಹಾಗೇನೆ, ಅದ್ರ ಒಳಗಡೆನೆ ಸಾಹಿತ್ಯವನ್ನು ಮಾಡ್ಕೊಳ್ತಾ ಪತ್ರಿಕೋದ್ಯಮದಲ್ಲಿದ್ದು ಮೇಷ್ಟ್ರಾಗಿದ್ದು ಸಿನಿಮಾಕ್ಕೆ ಹೋಗಿ ಅಲ್ಲಿಂದ ನಟ ನಿರ್ದೇಶಕ. ಆ ಕಾಲಕ್ಕೆ ಜಗತ್ತನ್ನ ಪರಿಚಯ ಮಾಡಿಸಿದ್ರಲ್ಲ, ಆ ದೇಶದಲ್ಲಿ ಏನಿದೆ, ಈ ದೇಶದಲ್ಲಿ ಏನಿದೆ, ಅಲ್ಲೇನು ಉತ್ಕೃಷ್ಟವಾದದ್ದಿದೆ, ಅದನ್ನ ತಗೊಂಬಂದು ಅದನ್ನ ಟ್ರಾನ್ಸ್ಲೇಟ್ ಮಾಡಿ ಅದನ್ನ ಪತ್ರಿಕೆಗೆ ಹಾಕಿ ಅದನ್ನ ಪುಸ್ತಕ ಮಾಡಿ ಅದನ್ನ ತಲುಪಿಸೋದು ಜನಕ್ಕೆ, ಹೊಸ ಹೌದೌದು, ಪತ್ರಿಕೆ ಅನ್ನುವಂತಹ ಒಂದು ರೀತಿನ ಬದಲಾವಣೆ ಮಾಡಿ ಪತ್ರಿಕೆ ಬಗ್ಗೆ ಹುಚ್ಚತ್ತಿಸಿದ್ದು ಅವರೇನೆ. ಹಾಗಾಗಿನೇ ಜಿ ಸಿದ್ಲಿಂಗಯ್ಯ ಹೇಳ್ತಾರೆ, ಲಂಕೇಶರ ಓದುಗರನ್ನ ನೀನ್ ಯಾವತ್ತೂ ಕೆಣಕಬೇಡ, ಅವ್ರು ತುಂಬಾ ವೈಚಾರಿಕವಾಗಿ ತುಂಬಾ ಮೇಲ್ಮಟ್ಟದಲ್ಲಿದ್ದಾರೆ ಅಂತ. ಹಾಗೆ ನಿಜವಾಗ್ಲೂ ಪತ್ರಿಕೆಯನ್ನ ಸಾಹಿತ್ಯ ಪತ್ರಿಕೆಯಾಗಿ ಮಾಡಿ, ನೀವೇ ಹೇಳಿದಾಗ ಅಂತಾರಾಷ್ಟ್ರೀಯ ಮಟ್ಟದ ಪುಸ್ತಕಗಳನ್ನ, ಯುದ್ಧದ ಬಗ್ಗೆ ಮತ್ತೊಂದ್ರ ಬಗ್ಗೆ ಎಲ್ಲ ನಮಗೆ ಪರಿಚಯ ಮಾಡಿ, ಪತ್ರಿಕೆ ಅಂದ್ರೆ ಹಿಂಗಿರ್ಬೇಕು. ಇವತ್ ನೋಡಿ ಮೇಡಮ್, ಅವತ್ ಓದಕ್ ಕಡಿಮೆ ಇತ್ತು, ಹುಡ್ಕೊಂಡು ಓದ್ತಿದ್ವಿ. ಈಗ ಓದಕ್ ಒಂದ್ ರಾಶಿ ಕೈಯಲ್ಲಿದೆ, ಕಣ್ಣು ಮುಂದಿದೆ, ಆದ್ರೂ ಹುಡ್ಕ ಕುತೂಹಲ ಇಲ್ಲ. ಹೌದು, ಏನ್ ಇದೊಂದು ಶಾಪ ಅಂತಾನೆ ಅನ್ಸ್ಬಿಡ್ತೀರಪ್ಪ. ಶಾಪನೇ. ನಾನು ಮಕ್ಕಳಿಗೆ ಹೇಳ್ತೀನಿ, ಅದು ಆತ್ಮಸಂಗಾತಿ. ಅದು ಆತ್ಮಸಂಗಾತಕ್ಕಾಗಿ ಪುಸ್ತಕ ಯಾರು ಇಲ್ದಿರೂ ನಡೆಯುತ್ತೆ, ಪುಸ್ತಕ ಇರಬೇಕು ನಮಗೆ. ನಮ್ಮನ್ನು ತುಂಬಾ ತಾಯಿಯಾಗೆ ಔಚ್ಕೊಂಡು ಎದೆ ತಟ್ಟಿ ಬೆನ್ನು ತಟ್ಟಿ ಬಹಳ ನೆಮ್ಮದಿಯಾಗಿ ನಮ್ಮನ್ನು ಮುಂದಕ್ಕೆ ಸಾಗಿಸ್ಕೊಂಡು ಹೋಗುತ್ತೆ. ನಾನು ಮಾತಾಡುವಾಗ ತುಂಬಾ ಸರಿ ತಮಾಷೆ ಮಾಡಿ ಹೇಳ್ತೀನಿ, ನನ್ನ ಇವತ್ತು ನಿಂತ್ರೆ ಯಾರೋ ಕಲ್ಲು ಹೊಡಿತಿಲ್ಲ ಅಂದ್ರೆ ಅದು ಪುಸ್ತಕಗಳೇ ಕಾರಣ. ಪುಸ್ತಕ ನಮ್ಮನ್ನು ತಿದ್ದಿದೆ, ಜ್ಞಾನ ಕರ್ಕೊಂಡೋಗಿದೆ, ಪರಿಚಯ ಮಾಡಿಕೊಟ್ಟಿದೆ, ಇತಿಹಾಸನ ಕಲಿಸಿದೆ ನಮಗೆ. ಅದರಿಂದ ಪುಸ್ತಕ ಜೊತೆಗೆ ಜಿ ಪಿ ರಾಜರತ್ನಂ ಹೇಳ್ತಾರೆ, ಯಾರ ಕೈಯಲ್ಲಿ ಪುಸ್ತಕ ಇದೆಯೋ ಅವರನ್ನು ನಾವು ಗೌರವಿಸ್ಬೋದು ಅಂತ. ಅಂದ್ರೆ ಪುಸ್ತಕ ಜ್ಞಾನದ ಸಂಕೇತ ಅಂತ. ಆ ಮಟ್ಟಕ್ಕೆ ನಮ್ಗಿರ್ಬೇಕು, ಕೈಯಲ್ಲಿ ಪುಸ್ತಕ ಇದ್ರೆ ಈ ಅಂಡೆ ತುಂಬಿರುತ್ತೆ ಅಂತ ರಾಜರತ್ನಂ ಹೇಳ್ತಿದ್ರಂತೆ. ಪುಸ್ತಕದ ಪ್ರೀತಿ ಹಚ್ಚಬೇಕು ನಾವು ಮಕ್ಕಳಿಗೆ. ನಾನು ಅದಕ್ಕೆ ಇತ್ತೀಚೆಗೆ ಮಕ್ಕಳಿಗೆ ಷಡಕ್ಷರಿ ಅವ್ರದ್ದು ಪುಸ್ತಕಗಳು 16 ಸೀರೀಸ್ ಬಂದಿದೆ ಮೇಡಮ್. ಓದ ಮಕ್ಕಳು ಅಥವಾ ಪ್ರೀತಿಲೇನೋ ಹೇಳಕ್ ಬಂದ ಮಕ್ಕಳಿಗೆ ಅದೊಂದು ಪುಸ್ತಕ ಕೊಡ್ತಿದ್ದೆ, ಇದು ಓದ್ರಪ್ಪ ಅಂತ. ಅದರಲ್ಲೇ ಒಂದು 4-5 ವಿಚಾರಗಳು ತಿಳ್ಕೊಂಡ್ರೆ ಅವ್ರಿಗೆ ಅದೊಂದು ನೀತಿಕತೆ. ಅದು ಗುರುರಾಜ್ ಖರ್ಜಗಿ ಅಂಥವ್ರ ಪುಸ್ತಕಗಳಿದೆಯಲ್ಲ, ಮಕ್ಕಳಿಗೆ ಅದಕ್ಕೆ ಹೇಳ್ತೀವಿ, ಗಂಭೀರವಾಗಿ ಏನೋ ಓದಬೇಕು ಅಂತ ಹೇಳಲ್ಲ, ಆದರೆ ಇಂಥ ಸಣ್ಣ ಪುಟ್ಟ ಘಟನೆಗಳನ್ನ ಓದಿ ನಿಮಗೆ ಹೌದು ಅಂತ ಅನಿಸುತ್ತೆ. ಜ್ಞಾನೋದಯ ಬುದ್ಧನಿಗೆ ಹೋಗಿ ಅಲ್ಲಿ ಬೋಧಿ ವೃಕ್ಷದಡಿಲೇ ಕೂತಾಗ ಆಗ್ಬೇಕು ಅಂತಿಲ್ಲ, ಇದನ್ನ ಓದಿದ್ರು ನಿಮಗೆ ಜ್ಞಾನೋದಯ. ಹಾಗಂತ ಬರವಣಿಗೆ ಕಮ್ಮಿ ಆಗಿಲ್ಲ, ಪ್ರಕಾಶನಗಳು ಹೆಚ್ಚಾಗಿದೆ. ಹೌದು, ಪ್ರಕಾಶನ ಸಂಸ್ಥೆಗಳು, ಪುಸ್ತಕಗಳು ಬೇಕಾದಷ್ಟು ಬರ್ತಾ ಇದೆ, ಓದ್ತಿದ್ದಾರೆ. ಹೌದು, ನೀವು ಹೇಳಿದಾಗೆ ವೀರಕಪುತ್ರ ಶ್ರೀನಿವಾಸ್ ಅವರು ಸಂತೆ ಮಾಡಿದ್ರಲ್ಲ, ಪುಸ್ತಕದ ಸಂತೆ, ಎಷ್ಟು ಲಕ್ಷಗಳ 60 ಲಕ್ಷದವರೆಗೆ ಅವರಿಗೆ ಪುಸ್ತಕ ಸೇಲ್ ಆಗಿದೆ ಅಂದ್ರೆ ಹಾಗಾದ್ರೆ ಓದ್ತಾ ಇದ್ದಾರೆ ಜನ, ಕೊಂಡ್ಕೊಳ್ತಿದ್ದಾರೆ. ಆದ್ರೆ ಎಲ್ಲಿ ಹೋಗ್ತಾ ಇದ್ದಾರೆ ಅವರು? ಯಾವ ಸಮಾಜ ಬೌದ್ಧಿಕವಾಗಿ ಮತ್ತೆ ಸಾಂಸ್ಕೃತಿಕವಾಗಿ ಬಲಶಾಲಿ ಆಗಿದೆಯೋ ಆ ಇಡೀ ಜನಾಂಗ ಅದು ಅಷ್ಟೇ ಸಮೃದ್ಧವಾಗಿ ಹೋಗುತ್ತಂತೆ. ಹೌದು, ಹಾಗಾಗಿ ಅತಿ ಹೆಚ್ಚಿನ ಜವಾಬ್ದಾರಿ ಯಾರ ಮೇಲೆ ಇರುತ್ತೆ? ಒಂದು ಈ ಸಂಸ್ಕೃತಿ ಚಿಂತಕರು ಅಂತ ಏನ್ ಹೇಳ್ತೀವಿ, ಓದುಗರು, ಅಥವಾ ಓದಿದ್ದನ್ನ ಉತ್ಕೃಷ್ಟವಾದದ್ದನ್ನ ಹೊರತೆಗೆದು ಮೊಗೆದು ಕಡ್ದು ಅದನ್ನ ಪುಸ್ತಕ ರೂಪದಲ್ಲಿ ಜ್ಞಾನವಾಗಿ ಯಾರು ಹಂಚುತ್ತಾರೋ ಅವರು ಬಹಳ ಉನ್ನತವಾಗಿ ಇರೋವಂಥವ್ರು. ನಿಮ್ಮ ಜೊತೆಗೆ ಇನ್ನೂ 10 ಹಲವು ವಿಚಾರಗಳನ್ನು ನಾನು ಮಾತಾಡಬೇಕು, ಮತ್ತೆ ಮಾತಾಡ್ತೀನಿ. ಧನ್ಯವಾದಗಳು. ಧನ್ಯವಾದಗಳು. ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಇದುವರೆಗೆ ಬರಹಗಾರ್ತಿ ಡಾಕ್ಟರ್ ಕವಿತಾ ಕೆಜಿ ಇವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಕರು ಸುಜಾತಾ ಎಫ್ ತಳವಾರ್.